ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ KCET 2025 ಎಕ್ಸಾಮ್ಗೆ ನೀವು ಇವತ್ತಿಂದ ಅಂದರೆ ಜನವರಿ 23 ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋಕ್ಕೂ ಮುಂಚೆ KA ಅವರು ನಿಮಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ ಅಪ್ಲೈ ಮಾಡೋದಕ್ಕಂತ ಅವೆಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ ಆಯಿತಾ. ಯಾಕಂದರೆ ಈ ವರ್ಷ KA ಅವರು ತಮ್ಮ ಅಪ್ಲಿಕೇಶನ್ ಪ್ರೊಸೀಜರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಡೀಟೇಲಾಗಿ. ಸೊ ಆ ಒಂದು ವಿಡಿಯೋ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ ಇವಾಗ. ಸೊ ಆ ವಿಡಿಯೋದ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ ಮಾಡಿ ಅನಂತರ ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿ. ಓಕೆ, ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರುವಂತಹ ಟಾಪಿಕ್ ಏನು ಅಂತಂದರೆ, ಈ KCET ಕೌನ್ಸ್ಲಿಂಗಲ್ಲಿ ನಿಮಗೆ ಆದಂತಹ ಕೆಲವು ರಿಸರ್ವೇಷನ್ಸ್ ಇರ್ತವೆ ಆಯಿತಾ. ಅಂದರೆ ಈಗ ಒಂದು ಕಾಲೇಜಲ್ಲಿ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಚ್ಗೆ ಇಷ್ಟು ಸೀಟ್ಗಳು ಇಂತಹ ಒಂದು ರಿಸರ್ವೇಷನ್ಗೆ ರಿಸರ್ವ್ ಆಗಿರ್ತವೆ ಅಂತ. ಅಂತಹ ರಿಸರ್ವ್ ಸೀಟ್ಸ್ಗೆ ಆ ಪರ್ಟಿಕ್ಯುಲರ್ ರಿಸರ್ವೇಷನ್ ಏನಿರುತ್ತೆ ಆ ರಿಸರ್ವೇಷನ್ ಅಂಡರಲ್ಲಿ ಬರುವಂಥ ಸ್ಟೂಡೆಂಟ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಸರಿ, ಇವಾಗ ಆ ರಿಸರ್ವೇಷನ್ಸ್ ಯಾವ್ಯಾವು ಮತ್ತು ಆ ರಿಸರ್ವೇಷನ್ ಕ್ಲೇಮ್ ಮಾಡ್ಕೊಳೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅದೆಲ್ಲ ಡೀಟೇಲ್ಸ್ನ ಈಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಯಿತಾ. ಓಕೆ, ರಿಸರ್ವೇಷನ್ಸ್ ಯಾವ್ಯಾವ ಇರ್ತವೆ ಅಂತಂದರೆ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ಸು, SC ST OBC ಈ ಥರ. ನೆಕ್ಸ್ಟ್ ಸೆಕೆಂಡ್ ಒನ್ನು ರೂರಲ್ ಕೋಟಾ, ಥರ್ಡ್ ಒನ್ ಕನ್ನಡ ಮೀಡಿಯಂ ಕೋಟಾ, ಫೋರ್ತ್ ಒನ್ ಹೈದರಾಬಾದ್ ಕರ್ನಾಟಕ 371J ಕೋಟಾ. ನೆಕ್ಸ್ಟು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, NCC ಕೋಟಾ, ಸ್ಪೋರ್ಟ್ಸ್ ಕೋಟಾ, ಡಿಫೆನ್ಸ್ ಕೋಟಾ, ಎಕ್ಸ್ ಡಿಫೆನ್ಸ್ ಕೋಟಾ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೋಟಾ. ಈಗ ಒಂದೊಂದೇ ತಿಳ್ಕೊಳ್ಳೋಣ. ಫಸ್ಟು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಈಗ ನಾನು ಹೇಳ್ದಲ್ವಾ, ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ಸ್ ಏನಿರುತ್ತೆ ಅದರಲ್ಲಿ ಕೂಡ ರಿಸರ್ವೇಷನ್ಸ್ ಇರುತ್ತೆ ಅಂತ. ಅದಕ್ಕೆ ನೀವು ಏನು ಮಾಡಬೇಕು, ಆ ಒಂದು ರಿಸರ್ವೇಷನ್ ಕ್ಲೇಮ್ ಮಾಡ್ಕೊಬೇಕು ಅಂತಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟು. ಫಾರ್ SC ST OBC ಅಲ್ಲಿ ಏನೇನು ಕ್ಯಾಟಗರಿ ಬರ್ತವೆ, ಕ್ಯಾಟಗರಿ 1, 2A, 3A, 3B. ನೀವು ಹಾರ್ಡ್ ಕಾಪಿ ಏನು ಸಬ್ಮಿಟ್ ಮಾಡೋದಿರೋದಿಲ್ಲ. ಪ್ರತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಪರ್ಟಿಕ್ಯುಲರ್ RD ನಂಬರ್ ಅಂತ ಇರುತ್ತೆ ಆಯಿತಾ. ಆ RD ನಂಬರ್ನ ನೀವು ಈಗ ಅಪ್ಲಿಕೇಶನ್ ಏನು ಹಾಕ್ತೀರಾ ಅದರಲ್ಲಿ ಕರೆಕ್ಟಾಗಿ ಎಂಟ್ರ್ ಮಾಡಬೇಕಾಗಿರುತ್ತೆ ಅಷ್ಟೇ. ಆ ಒಂದು RD ನಂಬರ್ ಮೂಲಕ ನಿಮ್ಮ ಈ ಕ್ಯಾಶ್ ಡೀಟೇಲ್ಸ್ ಮತ್ತು ಇನ್ಕಮ್ ಡೀಟೇಲ್ಸ್ನ ಅವರು ಫೆಚ್ ಮಾಡ್ಕೊತಾರೆ KA ಅವರು. ಓಕೆ, ನೆಕ್ಸ್ಟು ರೂರಲ್ ಸರ್ಟಿಫಿಕೇಟು. ಈ ರೂರಲ್ ಸರ್ಟಿಫಿಕೇಟ್ ಯಾರಿಗೆಲ್ಲ ಸಿಗುತ್ತೆ ಅಂತಂದರೆ, ನೀವು ಕ್ಲಾಸ್ 1ಇಂದ ಕ್ಲಾಸ್ 10th ರೂರಲ್ ಏರಿಯಾಸಲ್ಲಿ ಓದಿದರೆ ಮಾತ್ರ ಈ ಒಂದು ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಆ ಒಂದು ಸರ್ಟಿಫಿಕೇಟ್ನು ಕೂಡ ಬರ್ಸ್ಕೊಂಬನ್ನಿ. ಇದು ಸರ್ಟಿಫಿಕೇಟ್ ಯಾವಾಗ ಬೇಕಾಗುತ್ತೆ ಅಂದರೆ, ನೀವು ನಿಮ್ಮ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಕಾಪಿನ. ಸೊ ಅಂಥ ಟೈಮಲ್ಲಿ ಬೇಕಾಗಿರುತ್ತೆ. ಸೊ ಇವಾಗಲೇ ಎಲ್ಲ ಬರ್ಸ್ಕೊಬಂದ್ಬಿಡಿ. ಓಕೆನಾ? ನೆಕ್ಸ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟು. ಈ ಒಂದು ಸರ್ಟಿಫಿಕೇಟ್ ಯಾರಿಗೆಲ್ಲ ಸಿಗುತ್ತೆ ಅಂತಂದರೆ, ನೀವು ಕ್ಲಾಸ್ 1ಇಂದ ಕ್ಲಾಸ್ 10th ಕನ್ನಡ ಮೀಡಿಯಮಲ್ಲೇ ಓದಿರಬೇಕು. ಹಾಗಿದ್ದಾಗ ಮಾತ್ರ ನಿಮಗೆ ಈ ಒಂದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಸಿಗುತ್ತೆ ಆಯಿತಾ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಏನು ಇರ್ತಿರಲ್ವ ನೀವು ಸ್ಟೂಡೆಂಟ್ಸು, ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಸರ್ಟಿಫಿಕೇಟ್ ಇರುತ್ತೆ, ಹೈದರಾಬಾದ್ ಕರ್ನಾಟಕ 371J ಸರ್ಟಿಫಿಕೇಟು. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಅದಕ್ಕಂತಲೇ ಒಂದು RD ನಂಬರ್ ಇರುತ್ತೆ. ಆ RD ನಂಬರ್ನ ನೀವು ನಿಮ್ಮ ಅಪ್ಲಿಕೇಶನ್ ಟೈಮಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಆಯಿತಾ. ನೆಕ್ಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟು ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೋಟಾ ಅಂತಂದರೆ ಯಾವ ಒಂದು ನೀವು ಕ್ಯಾಂಡಿಡೇಟ್ಸು 40 or ಅದಕ್ಕಿಂತ ಅಬೋವ್ ಏನು ಡಿಸಬಿಲಿಟಿ ಹೊಂದಿರ್ತೀರ ಅವರು ಈ ಒಂದು ಸರ್ಟಿಫಿಕೇಟ್ನ ಬರ್ಸ್ಕೊಬೇಕಾಗಿರುತ್ತೆ. ಆ ಸರ್ಟಿಫಿಕೇಟ್ನ ನೀವು ಬಂದಾದಮೇಲೆ ನೀವು ಖುದ್ದಾಗಿ KA ಆಫೀಸ್ಗೆ ವಿಸಿಟ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದು ಮತ್ತು ನೆಕ್ಸ್ಟ್ ಒಂದು ರಿಲೆವೆಂಟ್ ಸರ್ಟಿಫಿಕೇಟ್ಸ್ ಫಾರ್ NCC, ಸ್ಪೋರ್ಟ್ಸ್, ಡಿಫೆನ್ಸ್ ಆ್ಯಂಡ್ ಅದರ್ ಸ್ಪೆಷಲ್ ಕ್ಯಾಟಗರೀಸ್. ಎಲ್ಲ ಸ್ಪೆಷಲ್ ಕ್ಯಾಟಗರೀಸ್ ಏನಿದ್ದಾವೆ ಎಲ್ಲ ಹೇಳ್ದಲ್ವಾ, ಅವರಿಗೆ ಖುದ್ದಾಗಿ ನೀವು KA ಅವರಿಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸರ್ಟಿಫಿಕೇಟು. ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಎಲ್ಲ ಸರ್ಟಿಫಿಕೇಟ್ ಇರುತ್ತೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಅವನ್ನ ನೀವು ಖುದ್ದಾಗಿ ನೀವೇ KA ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಇವಿಷ್ಟು ರಿಸರ್ವೇಷನಲ್ಲಿ ಯಾವ್ದಾದ್ರು ಒಂದು ರಿಸರ್ವೇಷನ್ಗಾದರೂ ನೀವು ಎಲಿಜಿಬಲ್ ಆಗಿದ್ರೆ ಅಂತಂದರೆ ತಪ್ಪದೇ ಆ ಒಂದು ಸರ್ಟಿಫಿಕೇಟ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಆಯಿತಾ. ಒಂದಕ್ಕಿಂತ ಜಾಸ್ತಿ ರಿಸರ್ವೇಷನ್ಸ್ ಇರ್ಬೋದಾ? ಖಂಡಿತ ಇರ್ಬೋದಾಗಿರುತ್ತೆ. ನಿಮಗೆ ಇನ್ನೂ ಉಪಯೋಗ ಆಗುತ್ತೆ ಇನ್ನೊಂದು ರಿಸರ್ವೇಷನ್ ಕ್ರೈಟೀರಿಯಾ ಇತ್ತು ಅಂದರೆ. ನಾನು ಸುಮಾರು ಜನ ನನ್ನ ಫ್ರೆಂಡ್ಸನ್ನೇ ನಾನು ನೋಡಿದ್ದೀನಿ ನಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ. ಅವಾಗ ಹೆಂಗಿತ್ತು ಅಂದರೆ, ನಮಗೆ ನಾವೇ SR ಅಂತ ಹಿಂಗೆ ಟೈಪ್ ಮಾಡಬೇಕಿತ್ತು. ನೀವು ಕನ್ನಡ ಮೀಡಿಯಂ ಕೋಟಾಗೆ ಎಲಿಜಿಬಲ್ ಆಗಿದ್ದೀರಾ SR, ನೀವು ರೂರಲ್ ಕೋಟಾಗೆ ಎಲಿಜಿಬಲ್ ಆಗಿದ್ದೀರಾ SR, ಹೀಗೆ ಒಂದು ಟೈಪ್ ಮಾಡಬೇಕಿತ್ತು ನಾವು. ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಏನಿದ್ದಾನೆ, ಅವನು ರೂರಲ್ ಸರ್ಟಿಫಿಕೇಟ್ ಅಂದರೆ ರೂರಲ್ ಕೋಟಾ ಒಂದು ರಿಸರ್ವೇಷನ್ಗೆ ಎಲಿಜಿಬಲ್ ಆಗಿದ್ದಾನೆ. ಬಟ್ ಅವನ ಬೇಜವಾಬ್ದಾರಿತನದಿಂದ ಅವನು ಆ ಒಂದು ಕ್ರೈಟೀರಿಯಾನ ಕಳ್ಕೊಂಡ. ಯಾಕಂದರೆ ಅವನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸೈಬರ್ ಅವ್ರಿಗೆ ಕೊಟ್ಬಿಟ್ಟ, ನೀವೇ ಅಪ್ಲಿಕೇಶನ್ ಹಾಕಿ ಅಂತ. ಸೊ ಅವ್ರು ಏನು ಮಾಡ್ತಾರೆ, ನೋನು ಅಂತ ಹಾಕಿಟ್ರೆ ಎಲ್ಲದು.
ಬಟ್ ಆಮೇಲೆ ಅವನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹೋದಾಗ ಗೊತ್ತಾಗಿದ್ದು, ನಾನು ಈ ಒಂದು ರಿಸರ್ವೇಷನ್ಗೆ ಎಲಿಜಿಬಲ್ ಆಗಿದ್ದೆ, ಬಟ್ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋದು ಒಂದು ಸಲ ಹಾಕ್ತೀರಾ, ಮತ್ತು ಕಾಲೇಜಿಗೂ ಸೇರೋದು ಒಂದೇ ಸಲ ಸೇರೋದು ನೀವು. ಸೊ ಚೆನ್ನಾಗಿರೋ ಕಾಲೇಜ್ಗೆ ಹೋಗಬೇಕು ಅಂತಂದರೆ ಈ ಎಲ್ಲ ಒಂದು ರಿಸರ್ವೇಷನ್ಸ್ನ ನೀವು ಎಲಿಜಿಬಲ್ ಇದ್ದೀರಾ ಅಂದರೆ ಕ್ಲೇಮ್ ಮಾಡ್ಕೊಳ್ಳಿ. ನಿಮಗೆ ಸಿಕ್ಕಂಥ ಗೋಲ್ಡನ್ ಆಪರ್ಚುನಿಟಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಎಲ್ಲ ರಿಸರ್ವೇಷನ್ಸ್ಗೆ ನೀವು ಎಲಿಜಿಬಲ್ ಆಗಿದ್ರೂ ಕೂಡ ನಿಮ್ಮ ಹತ್ರ ಈ ಸರ್ಟಿಫಿಕೇಟ್ಸ್ ಇಲ್ಲ ಅಂತಂದರೆ ನೀವು ಜನರಲಿಗೆ ಸೇರ್ಕೊಂಡ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನೀವು ನಿಮ್ಮ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಮತ್ತು ಈ ಎಲ್ಲ ಡೀಟೇಲ್ಸ್ನ ನೀವು ತಿಳ್ಕೊಬೇಕಾಗಿರುತ್ತೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು. ಸೊ ನಾನಿಲ್ಲಿ ಇನ್ನೊಂದು ರಿಸರ್ವೇಷನ್ನ ಮರ್ತಿದ್ದೀನಿ ಆ್ಯಡ್ ಮಾಡೋದಕ್ಕೆ. ಆ ರಿಸರ್ವೇಷನ್ ಹೆಸರು ಏನಂದರೆ SNQ ಕೋಟಾ ಅಂತ. ಆ SNQ ಕೋಟಾಗೆ ಎಲಿಜಿಬಲ್ ಎಲ್ಲರೂ ಆಗಿರ್ತಾರೆ. ಯಾರೋ ಒಂದು ಫ್ಯಾಮಿಲಿ ಇನ್ಕಮ್ 8 ಲ್ಯಾಕಿಂದ ಕಡಿಮೆ ಇರುತ್ತೆ, ಅವರೆಲ್ಲ ಎಲಿಜಿಬಲ್ ಆಗಿರ್ತಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಯಾರಿಗೆಲ್ಲ ಇನ್ಫಾರ್ಮೇಟಿವ್ ಆಗುತ್ತೆ ಅವರಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋನ, ಹಾಗೆ ಲೈಕ್ ಕೂಡ ಮಾಡಿ ಈ ವಿಡಿಯೋಗೆ. ಸೊ ಗೈಸ್, ಮುಂದಿನ ಒಂದು ವಿಡಿಯೋದಲ್ಲಿ ಅದೇ ಹೇಳಿದ್ನಲ್ಲ SNQ ಕೋಟಾ, ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲಿಜಿಬಲ್ ಯಾರು ಮತ್ತು ಹೇಗೆ ಅಪ್ಲೈ ಮಾಡೋದು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನೀವು ನಿಮ್ಮ KCET ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.